ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಅಪ್ಡೇಟ್ ಆಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕೆಡಿ ಜಂದಗಿ ಗ್ರಾಮದಲ್ಲಿ ಚಿರತೆಯೊಂದು ಬೋನಿನೊಳಗೆ ಬಿದ್ದು ತನ್ನ ಗರ್ಜನೆಯನ್ನು ಗರ್ಜಿಸುತ್ತಿದೆ. ಕಳೆದ 2-3 ತಿಂಗಳ ಕಾಲ ಚಿರತೆಯು ಕಾಟಕ್ಕೆ ಬೇಸತ್ತ ಗ್ರಾಮಸ್ಥರು ಚಿರತೆಯ ದಾಳಿಯಿಂದ ದನಕರುಗಳಿಗೆ ಹಾನಿ ಉಂಟು ಮಾಡುತ್ತದೆ ಎಂಬ ಭಯದ ವಾತಾವರಣದಲ್ಲಿ ತಿರುಗಾಡುತ್ತಿದ್ದ ಗ್ರಾಮಸ್ಥರು ತಮ್ಮ ಮಕ್ಕಳನ್ನು ಶಾಲಾ ಕಾಲೇಜುಗಳಿಗೆ ಕಳಿಸುವುದು ಕಷ್ಟಕರವಾಗಿತ್ತು. ಆದರೆ ಅರಣ್ಯ ಇಲಾಖೆಯವರು ಚಿರತೆ ಹಿಡಿಯಲು ಸಾಕಷ್ಟು ಪ್ರಯತ್ನಿಸಿದರೂ ಸಹ ಚಿರತೆ ತಪ್ಪಿಸಿಕೊಂಡು ತಿರುಗಾಡುತ್ತಿತ್ತು. ಇದರಿಂದ ಬೇಸತ್ತ ಅರಣ್ಯ ಇಲಾಖೆಯವರು ಬೋನಿನ ವ್ಯವಸ್ಥೆಯನ್ನು ಸಹ ಮಾಡಿದರು. ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದಿರಲು ಸಹ ಸೂಚನೆ ಸಹ ನೀಡಿದರು. ಆದರೆ ಆಹಾರ ಅರಸಿಕೊಂಡು ತಡರಾತ್ರಿಯಲ್ಲಿ ಚಿರತೆಯು ಬೋನಿನೊಳಗೆ ಬಿದ್ದಿದೆ. ಹೊಲದಲ್ಲಿ ಇಟ್ಟಿರುವ ಬೋನಿನೊಳಗೆ ಚಿರತೆ ಸೆರೆಯಾಗಿದೆ. ಚಿರತೆಯನ್ನು ನೋಡಲು ಮುಗಿಬಿದ್ದ ಗ್ರಾಮಸ್ಥರು ಚಿರತೆಯು ತಡರಾತ್ರಿಯಲ್ಲಿ ಬೋನಿನಲ್ಲಿ ಬಿದ್ದಿದ್ದನ್ನು ಕಂಡ ಗ್ರಾಮಸ್ಥರು ಭಯಭೀತಗೊಂಡಿದ್ದರು. ಸ್ಥಳಕ್ಕೆ ಜಮಖಂಡಿ ಅರಣ್ಯ ಇಲಾಖೆ ಅಧಿಕಾರಿ ಬಂದು ಚಿರತೆಯು ಬೋನಿನಲ್ಲಿ ಬಿದ್ದಿದ್ದನ್ನು ಸುರಕ್ಷಿತವಾಗಿ ಬೋನಿನ ಸುತ್ತ ಪ್ಲಾಸ್ಟಿಕ್ ಹಾಳೆಯನ್ನು ಹೊದಿಸಿ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದ್ದು ಅದನ್ನು ಮೇಲಧಿಕಾರಿಗಳ ಗಮನಕ್ಕೆ ತಂದು ಬೇರೆ ಅರಣ್ಯಕ್ಕೆ ಬಿಡುವ ವ್ಯವಸ್ಥೆಯನ್ನು ಸಹ ಮಾಡಲಾಗುತ್ತದೆ ಎಂದು ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಎಲ್ಲಿ ಇದೇ ಊರಾಗೈತಿ ಆಯ್ತು ಕಪ್ಪು ಸರಿ ಹಸ್ತಾರ ಕಪ್ಪ ಮೇ ಸುಮಾರು ದಿನಗಳಿಂದ ಇಲ್ಲಿ ಪ್ರದೇಶದಲ್ಲಿ ಓಡಾಡ್ತಾ ಇತ್ತು. ಜನರಿಗಂತೂ ಯಾವುದೂ ತೊಂದರೆ ಮಾಡಲಿಲ್ಲ. ಆದರೆ ಅದು ಓಡಾಡ್ತಾ ಇರೋದ್ರಿಂದ ಜನರಲ್ಲಿ ಸುಮಾರು ಭಯ ಹುಟ್ಟುಕೊಂಡಿತ್ತು. ಸೊ ನಮ್ಮಲ್ಲಿ ಕೇಸ್ ಕ್ಯಾಪ್ಚರ್ ಆಗಿದೆ. ಸೊ ಅದನ್ನು ಬೇರೆ ಕಡೆ ಸ್ಥಳಾಂತರ ಮಾಡುವಂಥ ನಿಟ್ಟಿನಲ್ಲಿ ಮೇಲಾಧಿಕಾರಿಗಳ ಜೊತೆ ಮಾತಾಡಿ ಅವರು ಏನು ನಿರ್ದೇಶನ ಕೊಡ್ತಾರೆ ಅದರ ಪ್ರಕಾರ ಕ್ರಮ ಕೈಗೊಳ್ತೀವಿ. ಅದೇ ಇವತ್ತಿನ ದಿವಸ ಚಿರತೆ ಸಿಕ್ಕಿದೆ, ಜನರು ಎಲ್ಲರೂ ನಿರಾಳರಾಗ್ಯಾರ. ಮುಂದಿನ ದಿನ ಇವರು ಆರಾಮಾಗಿರ್ಬೋದು ಅಂಥೇಳಿ ಹೇಳ್ಬೋದು. ಈ ಚಿರತೆಗೆ ಅರವಳಿಕೆ ಏನಾದರೂ ನೀವು ಕೊಡ್ತಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅದಕ್ಕೆ? ಇಲ್ಲ, ಅದಕ್ಕೆ ಅವರು ಮೇಲಾಧಿಕಾರಿಗಳು ಏನು ಹೇಳ್ತಾರೆ ಹಾಗೆ ವೆಟರ್ನರಿ ಡಾಕ್ಟರ್ಸ್ ಏನು ಇದು ಮಾಡ್ತಾರೆ ಅವ್ರ ಪ್ರಕಾರ ಅವರು ಅದರ ಬಗ್ಗೆ ಕ್ರಮ ಕೈಗೊಳ್ಳಿ. ಇವಾಗ ಚಿರತೆ ಬಿಡಲು ಎಲ್ಲಿ ಪ್ರಯತ್ನ ಮಾಡ್ತಾರೆ ಸರ್? ಎಲ್ಲಿ ಬಿಡಿ, ಯಾವ ಸ್ಥಳಕ್ಕೆ ಸ್ಥಳಾಂತರ ಮಾಡ್ತಾರೆ? ಅದು ಇನ್ನೂ ಮೇಲಾಧಿಕಾರಿಗಳ ನಿರ್ದೇಶನ ಬಂದಿಲ್ಲ. ಅದು ಬಂದ ಮೇಲೆ ಅದು ಎಲ್ಲಿ ಅಂತ. ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಜಂಬಗಿ ಕಿಡಿ ಗ್ರಾಮದವರು ಗ್ರಾಮ ಪಂಚಾಯತಿ ಮೆಂಬರ. ಅದಕ್ಕೆ ಇಲ್ಲಿ ಈಗಾಗಲೇ ಒಂದು ಸುಮಾರು 2 ತಿಂಗಳ ಹಿಂದೆ ಚಿರಿಚಿ ಬಂದೈತಿ. ತೀಕ್ಷಣ ಎಲ್ಲರೂ ಬಂದು ಗ್ರಾಮೀಣ ಕೆಲವರು ಪಿ ಸಿ ಇರ್ಬೋದು, ಎಸ್ ಸಿ ಇರ್ಬೋದು, ತಹಸೀಲ್ದಾರ್ ಸಾಹೇಬ್ರು ಇರ್ಬೋದು, PSI ಸಾಹೇಬ್ರು ಇರ್ಬೋದು, ಅರಣ್ಯ ಇಲಾಖೆ ಎಲ್ಲರೂ ಪ್ರಯತ್ನ ಮಾಡಿದ್ರು ಸಿಕ್ಕಿದ್ದಿಲ್ಲ. ಇವತ್ತಿನ ದಿವಸ ಅಶೋಕ್ ಮಲ್ಕಾಪ್ನವರ ಮತ್ತು ಸಿರ್ಸೈಲ್ ಮಲ್ಕಾಪ್ನವ್ರ ಹೊಲದಲ್ಲಿ ಅವ್ರು ತಂದು ನೋಡಿಕೊಳ್ಳಿ ಮಾಡಿ ನಾಯಿತಿಂದ ಅರ್ಧ ಬಿಟ್ಟು ಹೋಗಿತ್ತು. ಅದಕ್ಕೆ ಅವ್ರು ಹೋಗಿ ಅದನ್ನು ರೋಡ್ ತಂದು ಇಟ್ಟು ಸ್ವಂತ ಥಿಯೇಟ್ರಲ್ಲಿ ತಂದು ತಾವು ಇಟ್ಕಿಸಿಂದ ಯಾರಿಗೆ ಪಬ್ಲಿಕ್ ಮಾಡಿಲ್ಲ ಅವರು. ಅದಕ್ಕೆ ಆ ನಾಯಿ ಒಳಗೆ ಹಾಕಿದಾಗ ಬಂದು ಇವತ್ತು ಅದು ಚಿರಿಚಿ ಅದ್ರಾಗ ಬಿದ್ದತಿ. ಇವತ್ತಿನ ದಿವಸ ಜಂಬಿ ಕಿಡಿ ಒಳಗೆ ಸಿಕ್ಕತ್ತು ಚಿರಿಚಿ. ಈಗಾಗಲೇ ಅರಣ್ಯ ಇಲಾಖೆದವ್ರು ಎಲ್ಲರೂ ಬಂದು ಕಿಸಿಂದ ತೊಗೊಂಡು ಹೋಗ್ಯಾರು. ಅದು ಹಿಡಿದು ಪ್ರಯತ್ನ ಮಾಡೋದು ಯಾರ್ಯಾರು ಸಲ್ಲಬೇಕಾದ್ರೆ ರೈತರಿಗೆ ಮತ್ತು ಅಶೋಕ್ ಮಲ್ಕಾಪ್ನವ್ರು, ಸಿರ್ಸೈಲ್ ಮಲ್ಕಾಪ್ನವ್ರಿಗೆ ಧನ್ಯವಾದಗಳು ನಾವು ಊರಿಂದ ಹೇಳ್ಬೇಕಾಗ್ತದೆ. ಅಂದರೆ ಈ ಅರಣ್ಯ ಇಲಾಖೆದವ್ರು ಎಷ್ಟು ಪ್ರಯತ್ನ ಮಾಡಿದ್ರು ಸಿಗಲಿಲ್ಲ. ಮೊದಲು ಅವ್ರು 8 ಸಲ ಪ್ರಯತ್ನ ಮಾಡಿದ್ರು ಸಿಗಲಿಲ್ಲ. ಯಾರು ಬೇಕಾದ್ರೆ ತಿಂಗಳಾಂಗಟ್ಲೆ ಗುದ್ದಾಡಿದ್ರು ಅವರು, ಸಿಗಲಿಲ್ಲ. ಈಗ 2 ದಿವಸನಾಗ ಆ ನಾಯಿ ಒಳಗೆ ಹಾಕಿದ ಕೂಡಲೇ ಸಿಕ್ಕೈತಿ ಇವತ್ತು. ಅಂದರೆ ಇವರು ಬೋನಿನ ವ್ಯವಸ್ಥೆ ಮಾಡಿದ್ರಲ್ಲ, ಇವರೇನು ಹೊಲದ ಮಾಲಕರು ಹೊಲದ ಮಾಲಕರು ಮಾಡ್ಯಾರ. ಹೊಲದ ಮಾಲಕ ಸ್ವಂತ ತಮ್ಮ ಟ್ಯಾಕ್ಟರ್ ತೊಗೊಂಡು ಹೋಗಿ ಅರಣ್ಯ ಇಲಾಖೆ ಒಂದು ಇಬ್ಬರು ಕರ್ಕೊಂಡೋಗಿ ಜನರಾಡ್ದಾಗ ಇಲ್ಲಿ ಚುಚ್ಚಿ ಒಳಗೆ ಇದ್ದದ್ದು ಅದು ತಂದು ಕಿಶನ್ ಇಟ್ಟು ಅವರ ಪ್ರಯತ್ನ ಮಾಡ್ಕೊಂಡವರು ಇವತ್ತು ಸಿಕ್ಕತ್ತೆ ಬಂದು ಬಿದ್ದೈತೆ. ಅಂದರೆ ಗ್ರಾಮಸ್ಥರಿಗೆ ಒಂದು ಸ್ವಲ್ಪ ಭಯದ ವಾತಾವರಣ ಕಡಿಮೆ ಆಯ್ತು. ಎಲ್ಲರಿಗೆ ಚಿಂತೆ ಹೋಯ್ತು ಇವತ್ತು. ಗ್ರಾಮಸ್ಥರಿಗೆ ಏನೋ ಐತೆ ಅನ್ನೋದು ಎಲ್ಲರಿಗೆ ಭಯ ಇತ್ತು. ಮತ್ತು ಇಲ್ಲಿ ಅವ್ರು ಇರೋದನ್ನ ಒಟ್ಟು ಒಂದು 7-8 ಮಂದಿ ಇರ್ತಾರೆ ಮನ್ಯಾಗ. ಆ ಚಿರ್ಚಿ ನೋಡಿದ್ರೆ ಹೊರಗೆ ಬಿಟ್ಟು 7-8 ಮಂದಿ ಎಲ್ಲರೂ ಹೊರಗೆ ಬಂದ್ರು ಅದೇನು ಅಟ್ರೂ ಕಲಾಸ ಮಾಡಿ ಹೋಗುವಂಥ ಚಿರ್ಚಿದೆ ಅದು. ಇದಕ್ಕೆ ಎಡಮೆಟ್ಟು ಅವರು ಇಲ್ಲಿ
ಅದಕ್ಕೆ ಇಂಥ ಒಂದು ಇದ್ರ ಸಿಕ್ಕೈತೆ ಅಂದ್ರೆ ಅದು ಅವ್ರಿಗೆ ಪುಣ್ಯ ಮತ್ತು ನಮ್ಮ ಜಂಬಿ ಕಿಡಿ ಊರ್ದನು ಭಯಾನ ಹೋಗೈತಿ. ಇವತ್ತೆಲ್ಲ ರೈತರು ನಿಶ್ಚಿತವಾಗಿರ್ಬೇಕಂತ ಹೇಳಿ ನಾವು ಕೇಳ್ಕೊತೀವಿ. ಹಾಂ ಅಲೋ ಗಪ್ಪ ನೋಡ ಇದೇ ಮಾಡಿ ಗಪ್ಪ ಹಲ್ ನೋಡಾದ್ರು ಹಲ್ ಹೆಂಗ್ರವ ಮೂವರ್ ಒಳಗೆ